ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದುಟಿ ಸ್ವಾಮಿ ಯೂಟ್ಯೂಬ್ ಚಾನಲ್. ನನ್ನ ಮತ್ತೊಂದು ಮಿನಿ ಬ್ಲಾಗ್ಗೆ ಸ್ವಾಗತ. ಏನಪ್ಪ ಅಂದರೆ ಸಂಜೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಏನಾದ್ರು ತಿನ್ಕೊಂಬಿಟ್ಟು ಬರೋಣ ಅಂತೇಳಿ ಔಟ್ ಸೈಡ್ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ದೊಡ್ಡ ಟಾಸ್ಕ್ ಏನಂದರೆ ರೋಡ್ ದಾಟೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅದರಲ್ಲಿ ಈವ್ನಿಂಗ್ ಟೈಮಲ್ಲಿ ಕೇಳಬೇಕಾ, ಫುಲ್ಲು ಟ್ರಾಫಿಕ್ ಇರುತ್ತೆ ಬೇರೆ. ಅದಲ್ಲದೆ ನಾವು ಹೋಗಿದ್ದೆ ಎಲ್ಲಿ ಅಂದರೆ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ಅಂಗಡಿಗೆ ಹೋದ್ವಿ. ಅಲ್ಲಿ ನಾನು ದಹಿಪುರಿ ಆರ್ಡ್ರ್ ಮಾಡಿದೆ, ಅಣ್ಣ ಮಸಾಲ ಪುರಿ ಆರ್ಡ್ರ್ ಮಾಡಿದ್ರು. ಪಾನಿಪುರಿ ಅವ್ರಿಗೆ ಹೇಳಿದೆ, ನಾನು ಪಾನಿಪುರಿ ನೀವು ಚೆನ್ನಾಗಿ ಮಾಡಿಕೊಟ್ರೆ ನಾನು ವೀಡಿಯೋ ಮಾಡ್ಕೊತೀನಿ, ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಸರಿ ಆಯಿತು ಅಂತೇಳಿ ಪಾನಿಪುರಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ನಂದು ದಹಿಪುರಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ ಮೇಲೆ ನನಗೆ ದಹಿಪುರಿ ಅಂದರೆ ತುಂಬಾ ಇಷ್ಟ ಆಗ್ತಾಯಿದೆ. ಯಾಕೆ ಅಂದರೆ ಅದರಲ್ಲಿ ಉಪ್ಪು, ಖಾರ, ಸಿಹಿ ಎಲ್ಲದೂ ಇರುತ್ತೆ. ಇನ್ನೊಂದೇನು ಅಂತಂದರೆ ಪಾನಿಪುರಿ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಏಜ್ ಆಗಿರೋರ್ವರೆಗೂ ತುಂಬಾ ಇಷ್ಟ ಆಗೋವಂಥ ಸ್ನ್ಯಾಕ್ಸ್ ಆಗಿದೆ. ಅದರಲ್ಲೂ ಹೆಣ್ಮಕ್ಳಿಗೆ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಪಾನಿಪುರಿ. ಒಂದೊತ್ತು ಊಟ ಇಲ್ಲ ಅಂದರೆ ಪರವಾಗಿಲ್ಲ, ಪಾನಿಪುರಿ ಇದ್ದರೆ ಸಾಕು ಅನ್ನೋ ರೀತಿಯಲ್ಲಿ ನಾನು ಒಬ್ಳು ಅಂದ್ಕೋತೀನಿ. ಈಗ ಏನು ಅಂತಂದರೆ ಪಾನಿಪುರಿ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಳಿಗೂ ತುಂಬಾ ಇಷ್ಟ ಆಗ್ತಾ ಇದೆ. ಅದೇ ರೀತಿ ಬಟ್ ಆದ್ರೂ ನಮ್ಮ ಚಳ್ಳಕೆರೆಯಲ್ಲಿ ಸಿಗೋವಂಥ ಪಾನಿಪುರಿ ಟೇಸ್ಟ್ ಅಂತೂ ಇರಲ್ಲ, ಅದಂತೂ ನಿಜಾನೇ. ನಿಮಗೆ ಯಾವ ಥರದ್ದು ಪಾನಿಪುರಿ ಇಷ್ಟ, ಪಾನಿಪುರಿಯಲ್ಲಿ ಯಾವುದು ಟೈಪ್ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಪಾನಿಪುರಿ ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅದಲ್ಲದೆ ನಾನು ತಿಂತೀನಿ ಬಿಡಿ, ಪಾನಿಪುರಿ ತೊಗೊಂಡಿರೋದೇ ತಿನ್ನೋದಕ್ಕೆ ಅಂತ ಅಂದಮೇಲೆ ತಿಂತೀನಿ. ಪಾನಿಪುರಿ ಎಷ್ಟೇ ಕಹಿ ಇರಲಿ, ಜೀವನದಲ್ಲಿ ಎಷ್ಟೇ ಕಹಿ ಇರಲಿ, ಪಾನಿಪುರಿ ಬಾಯಿಗೆ ಹೋದ ತಕ್ಷಣ ದುಃಖ ಎಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾರಲ್ಲ, ಅದಂತೂ ನಿಜನೇ. ಮುಸ್ಸಂಜೆ ಹೊತ್ತಲ್ಲಿ ಟೀ ಕುಡ್ದಿಲ್ಲ ಅಂದರೆ ಹೇಗೆ ಹೇಳಿ, ಒಂದು 2 ಟೀ ತೊಗೊಂಡು ಹಾಗೆ ಟೀ ಕುಡ್ಕೊಂಡು ಮತ್ತೆ ಹಾಸ್ಟೆಲಿಗೆ ಟೈಮ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಹಾಸ್ಟೆಲಿಗೆ ಬಂದೆ. ಅದಲ್ಲದೆ ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಒಂದು ರೋಡ್ ದಾಟೋದು ಒಂದು ಟಾಸ್ಕ್ ಇದು. ಯಾಕೆ ಅಂದರೆ ಇಲ್ಲಿ ವೆಹಿಕಲ್ಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸ್ಟಾಪ್ ಆದರೆ ಸಾಕು ಓಡೋಗೋಣ ರೂಮಿಗೆ ಅಂತ ನಂಗೆ ಇರುತ್ತೆ. ಅದೇ ರೀತಿ ಹಾಸ್ಟೆಲಲ್ಲಿ ಚೆಕ್-ಇನ್ ಆಗಿಬಿಟ್ಟು ಮತ್ತೆ ಹಾಸ್ಟೆಲಲ್ಲಿ ರೂಮಿಗೆ ಬಂದೆ ಸ್ವಲ್ಪ ಓದ್ಕೊಳ್ಳೋದಿತ್ತು, ಓದ್ಕೊಂಡು ಮತ್ತೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಕೆ ಹೋದೆ. ನನ್ನ ಮತ್ತೊಂದು ಮಿನಿ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಂದುಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ನ